ಯಾದಗಿರಿ ಜಿಲ್ಲೆಯ ಕೆಂಭಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮದಲ್ಲಿ ಪಾನ್ ಶಾಪ್ಗಳಲ್ಲಿ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳು ಅಧಿಕಾರಿಗಳ ಕಣ್ಣಿಗೆ ಕಾಣುತ್ತಿಲ್ವೇ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಅನೇಕ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ರೂ ಕೂಡ ಅಧಿಕಾರಿಗಳು ಸುಮ್ಮನೆ ಕುಳಿತಿರೋದು ಯಾಕೆ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೆಲವು ದಿನಗಳ ಹಿಂದೆ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರು ಮತ್ತು ರೈತ ಸಂಘ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ದೂರು ನೀಡಿದ್ದರು. ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಎಂದು ಮಹಿಳೆಯರು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಮಹಿಳೆಯರು ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಕಾನೂನಿನ ಪ್ರಕಾರ ಅಂಗಡಿ ಮುಕ್ಕಟ್ಟುಗಳಲ್ಲಿ ಮದ್ಯ ಮಾರುವ ಅಧಿಕಾರ ಕೊಟ್ಟವರು ಯಾರು? ಇಷ್ಟೆಲ್ಲ ನೋಡಿದ್ದರೂ ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಳಿತಿದ್ದಾರೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೀಸೆಂಟ್ಲಿ ಪೊಲೀಸ್ ಕಂಪೌಂಡ್ ಆದ ಮೇಡಮ್ ಅದರಲ್ಲಿ ಏನಾದ್ರು ಪಂಚಾಯತಿ ಅಂಗಡಿ ಮೇಡಮ್ ಇಂತಹ ಕುಡಿತದಿಂದ ನಮ್ಮ ಸಂಸಾರ ಮಾಡುತ್ತೇವೆ. ಆದ್ದರಿಂದ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ತಡೆಯಲು ಮತ್ತು ಮದ್ಯಪಾನ ಮಾರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಹಿಳೆಯರು ಮತ್ತು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲಣ್ಣಗೌಡ ಅಗರಟಗಿ ಅವರು ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದರು. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ನೋಡಬೇಕೆಂದರು. ಕರ್ಕೊಂಡು ಹೋದ್ರೆ ಬಿಟ್ಟು ಬಿಡ್ತಾರೆ. ಏನ್ ಮಾಡ್ತಾರೆ? ಬಂದ್ ಮಾಡಲ್ಲ. ಅವರು ಬಾರ್ನವರು ರಾತ್ರಿ 12 ಗಂಟೆಗೆ ಸಪ್ಲೈ ಮಾಡ್ತಾರೆ. ತಗೊಂತಾರೆ. ಪರಿಸ್ಥಿತಿ ಇರತಕ್ಕಂಥದ್ದು ಒಬ್ಬರು ಇವ್ರು ಮನೆಗೆ ಏನ್ ಮಾಡ್ತಾರೆ? ದುಡ್ಕೊಂಬಂದ ಕೂಲಿ 400-300 ರೂಪಾಯಿ ಬಿಡ್ತಾರೆ. ಅದ್ರಾಗ ತಗೊಂಡೋಗ್ಬಿಡ್ತಾರೆ. ದುಡ್ಡು ತಗೊಂಡೋಗಿ ಏನ್ ಮಾಡ್ತಾರೆ? ಅಲ್ಲಿ ಪೊಲೀಸರು ಯಾಕೆ ಹೇಳ್ತಾರೆ? ಪೊಲೀಸರು ತಪ್ಪಲ್ಲ. ಅವ್ರು ಇದಾದ ಕಾರಣ ಅಂದ್ರೆ ಏನು, ಪೊಲೀಸ್ ಸ್ಟೇಷನ್ ಕೂಡ ಬೆಳಕಾಗಿದೆ ಮೇಡಮ್, ಛತ್ ಬೆಳಕಾಗಿದೆ. MLA ಸರ್ ಕೈಯಿಂದ ಹೇಳ್ತೀವಿ ಮೇಡಮ್, ಅದು ಛತ್ ಬೆಳಕಾಗಿದೆ. ಇಲ್ಲಾಂದ್ರೆ ಅವ್ರಿಗೆ ಪೊಲೀಸರಿಗೆ ಒಂದು ಇರ್ಲಾಕ ಒಂದು ವ್ಯವಸ್ಥೆ, ಒಂದು ಯಾವ್ದೋ ಒಂದು ರೂಮ್, ಒಂದು 2 ರೂಮು, ಯಾವ್ದೋ ಒಂದು ನಿರಂತರ ಒಂದು ವ್ಯವಸ್ಥೆ, ಒಂದು ಯಾವಾಗ ಒಂದು ಇದು ಮಾಡಿಸ್ಕೊಡ್ರಿ. ಮೊನ್ನೆ ನಾನು ಅವ್ರಿಗೆ ಹೇಳಿದೆ ಸರ್, ನಾನು 4 ಗೇಟ್ ರೂಮ್ ಕೊಡ್ತೀನಿ, ಬೇಕಾದ್ರೆ ಇಲ್ಲೇ ಸರ್ ಅಂತ ಹೇಳಿದೆ. ಯಾರು ESI ಇರ್ತಾರೆ ಅವ್ರ ಡ್ಯೂಟಿ ಅವ್ರದ್ದೇನು ತಪ್ಪಿಲ್ಲ. ಅವ್ರು ಯಾವಾಗ ಹೇಳ್ತಾರೆ ನಮ್ಗೆ ಇರ್ಲಾಕ ಆಸೆ ಇತ್ತಂದ್ರೆ ನಾವು 24/7 ನಿಮಗೆ ಇರ್ತೀವಿ ವ್ಯವಸ್ಥೆ ಮಾಡಕ್ಕೆ. ಅವ್ರು ಅಂತಾರೆ ಪೊಲೀಸರು ತಪ್ಪಿಲ್ಲ. ಅಲ್ಲಿ ಇರ್ಲಾಕ ಅವ್ರಿಗೆ ವ್ಯವಸ್ಥೆ ಇಲ್ಲ. ಅದು ವ್ಯವಸ್ಥೆ ಮಾಡೋ ಸಲಕ್ಕೂ ನಾನು ಇದಕ್ಕೆ ನಮ್ಮಲ್ಲಿ DC ಮೇಡಮ್ ಇದ್ದಾರೆ. HM ಹವಾಲ್ದಾರ್ RJ 32 ನ್ಯೂಸ್ ಯಾದಗಿರಿ.